ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಯಾರ್ಯಾರು ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನಿವಾಗ ಲೈವ್ ಮಾರ್ಕೆಟ್ನಲ್ಲಿ BTCನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. BTCನ ಏನು ಮಾಡ್ತಾ ಇದ್ದೀನಿ ಅಂದರೆ ಬೈ ಸೈಡ್ ನೋಡುತ್ತಿದ್ದೇನೆ, ಲಾಂಗ್ ಸೈಡು ನೋಡ್ತಿದ್ದೇನೆ. ಲಾಂಗ್ ಸೈಡ್ ಅಂದರೆ ಆಲ್ರೆಡಿ ನಾನು ಇಲ್ಲೇ ಅನಾಲಿಸಿಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಆಲ್ರೆಡಿ ನಮ್ಮ ಮೆಂಟರ್ಶಿಪ್ ಸ್ಟೂಡೆಂಟ್ಸ್ಗೆಲ್ಲ ಆಲ್ರೆಡಿ ಕೊಟ್ಟಾಗಿದೆ. ಮೆಂಟರ್ಶಿಪ್ ಸ್ಟೂಡೆಂಟ್ಸ್ ಆಲ್ರೆಡಿ ಅವ್ರಿಗೆಲ್ಲ ಗೊತ್ತಿರುತ್ತೆ ಏನಕ್ಕೆ ಬೈ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಓಕೆನಾ? ಇಲ್ಲಿ ಮಾರ್ಕೆಟಲ್ಲಿ ಎಮೋಷನಲ್ ಆಕ್ಟಿವಿಟೀಸ್ ಏನಿತ್ತು ಅದನ್ನು ಕಂಟ್ರೋಲ್ ಮಾಡಿದ್ದಾರೆ. ಇಲ್ಲಿ ಎಮೋಷನಲ್ ಆಕ್ಟಿವಿಟೀಸ್ ಏನಿತ್ತು ಅದನ್ನು ಕಂಟ್ರೋಲ್ ಮಾಡಿರೋದ್ರಿಂದ ಈ ಎಮೋಷನಲ್ ಆಕ್ಟಿವಿಟೀಸನ್ನೆಲ್ಲನೂ ಇಲ್ಲಿ ಸ್ಮಾರ್ಟ್ ಮನಿ ಬೈಯರ್ಸು ಕಂಟ್ರೋಲ್ನ ಮಾಡಿದ್ದಾರೆ. ಕಂಟ್ರೋಲ್ನ ಮಾಡಿರೋದ್ರಿಂದ ಇಲ್ಲಿ ಲಾಂಗ್ ಟ್ರೇಡ್ನ ನಾವು ಇನಿಷಿಯೇಟಿವ್ ಮಾಡ್ಬೋದಾಗಿರುತ್ತೆ. ಜೊತೆಗೆ ಇಲ್ಲಿ ಲಿಕ್ವಿಡಿಟಿನೂ ಕೂಡ ತೊಗೊಂಡಿದೆ ಮಾರ್ಕೆಟ್. ಬೈ ಕಡೆ ಲಿಕ್ವಿಡಿಟಿನೂ ಕೂಡ ತೊಗೊಂಡಿದೆ. ಲಿಕ್ವಿಡಿಟಿನ ತೊಗೊಂಡಿರೋದ್ರಿಂದ ನಾನಿವಾಗ ಲಾಂಗ್ ಸೈಡು ನೋಡುತ್ತಿದ್ದೇನೆ. ಓಕೆನಾ? ಲಾಂಗ್ ಸೈಡು ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ನಮಗೆ ಈ ಪಾಯಿಂಟ್ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಆಲ್ಮೋಸ್ಟ್ 1300 ಪಾಯಿಂಟ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ವೆಯ್ಟ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ ಏನಕ್ಕೋಸ್ಕರ ಈ ಒಂದು ಟ್ರೇಡ್ ಅಂತ? ಈ ಒಂದು ಟ್ರೇಡ್ನ ಅನಾಲಿಸಿಸ್ ಮಾಡ್ತಾ ಇರೋದು ಏನಕ್ಕಪ್ಪ ಅಂದರೆ ಲೈವ್ ಮಾರ್ಕೆಟ್, ಯಾವುದೇ ಕಾರಣಕ್ಕೂ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಲ್ಲ, ಲೈವ್ ಮಾರ್ಕೆಟ್ನಲ್ಲಿ ಈ ಒಂದು ಟ್ರೇಡ್ನ ಏನಕ್ಕೋಸ್ಕರ ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಎಮೋಷನಲ್ ಆಕ್ಟಿವಿಟೀಸ್ ನಡೆದಿದೆ. ಎಮೋಷನಲ್ ಆಕ್ಟಿವಿಟೀಸ್ನ ಇಲ್ಲಿ ಬೈಯರ್ಸು ಹಿಡಿದು ಇಟ್ಕೊಂಡಿದ್ದಾರೆ. ಓಕೆ, ಲಿಕ್ವಿಡಿಟಿ ಮುಖಾಂತರ ಹಿಡಿದು ಇಟ್ಕೊಂಡಿರೋದ್ರಿಂದ ಪ್ರೈಸು ಮೇಲೆ ಹೋಗುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್, ಇನ್ನೇನು ಇಲ್ಲ, ಕಾಂಪ್ಲಿಕೇಟೆಡ್ ಯಾವುದೂ ಇಲ್ಲ. ವೆರಿ ಸಿಂಪಲ್, 2 ವರ್ಡಲ್ಲಿ ಮುಗಿಸ್ಬೇಕು ಟ್ರೇಡಿಂಗ್ ಎಲ್ಲನೂ. ಓಕೆನಾ? ಒಂದು ಅತ್ಯದ್ಭುತವಾದ ಒಂದು ಸ್ಟ್ರಾಟಜಿ. ಈ ಒಂದು ಸ್ಟ್ರಾಟಜಿನ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಹೋಗುತ್ತಾ ಇಲ್ವಾ ಮೇಲಕ್ಕೆ? ನೋಡೋಣ. ವೇಟಿಂಗ್ ಫಾರ್ ದಿ ಟಾರ್ಗೆಟ್. ನೋಡಿ, ನೀವೇ ನೋಡಿ ಪ್ರೈಸ್ ಹೆಂಗೆ ಹೋಗ್ತಾ ಇದೆ ಅಂತ ನೋಡಿ ನೀವೇ. ಕರೆಕ್ಟಾ? ಇದು ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಯಾವ ಥರ ಟೆಕ್ನಿಕಲ್ ಅನಾಲಿಸಿಸ್ ವರ್ಕ್ ಆಗುತ್ತೆ ಅಂತ ನೋಡಿ. ನಿಧಾನಕ್ಕೆ ನಾವು ತಾಳ್ಮೆ ವಹಿಸ್ಬೇಕಿಲ್ಲಿ, ತಾಳ್ಮೆಯಿಂದ ಕಾಯಬೇಕಿಲ್ಲಿ. ನಾವು ತಾಳ್ಮೆನೇ ನಮಗೆ ಇಲ್ಲಿ ಹಣವನ್ನು ತಂದು ಕೊಡುವುದು. ಏನು ಹೇಳಿ? ತಾಳ್ಮೆ ಹಣವನ್ನು ತಂದು ಕೊಡುತ್ತದೆ. ನೋಡ್ತಾ ಇದ್ದೀರಲ್ವಾ? ನೋಡಿ ಇಲ್ಲಿ ಆಲ್ರೆಡಿ ಡಾಲರಲ್ಲಿ ಓಡ್ತಾ ಇದೆ ನಮ್ಮ ಚಾರ್ಟು. ರೆಡ್ ಕ್ಯಾಂಡಲ್ ಬಂದ್ರೂ ತೊಂದರೆ ಇಲ್ವೇ, ಮೇಲಕ್ಕೆ ಹೋಗುತ್ತೆ. ಹೆಂಗೆ ಹೋಗುತ್ತೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಓಕೆನಾ? ವೆಯ್ಟ್ ಮಾಡ್ತಾ ಇದ್ದೀನಿ ಟಾರ್ಗೆಟ್ಗೋಸ್ಕರ. ಅತ್ಯದ್ಭುತವಾಗಿದೆ. ಇನ್ನು ಟಾರ್ಗೆಟ್ ರೀಚ್ ಆಗಿಲ್ಲ. ಫಸ್ಟ್ ಟಾರ್ಗೆಟ್ ರೀಚ್ ಆಗಿದೆ, ಸೆಕೆಂಡ್ ಟಾರ್ಗೆಟ್ ಇನ್ನೂ ಇದೆ. ನಮಗೆ ಭಾಳ ತಾಳ್ಮೆ ಬೇಕು. ಈ ಸ್ಟ್ರಾಟಜಿ ಎಲ್ಲ ಚೆಕ್ ಮಾಡಬೇಕಂದ್ರೆ ನೀವು ತಾಳ್ಮೆ ತುಂಬ ಮುಖ್ಯ ಆಗುತ್ತೆ. ತಾಳ್ಮೆ ಇಲ್ಲ ಅಂದರೆ ತುಂಬ ಕಷ್ಟ. ತಾಳ್ಮೆ ಬೇಕಾಗುತ್ತೆ. ತಾಳ್ಮೆ ಇದ್ದರೆ ಮಾತ್ರ ಟ್ರೇಡಿಂಗಲ್ಲಿ, ಇಲ್ಲಾಂದರೆ ಏನೂ ಮಾಡೋದಕ್ಕಾಗಲ್ಲ.
ಲೈವ್ ಮಾರ್ಕೆಟ್ ನೀವು ನೋಡ್ತಾ ಇರೋದು, ಪೋಸ್ಟ್ ಮಾರ್ಕೆಟ್ ಅಲ್ಲ, ಲೈವ್. ನೋಡಿ ನೀವೇ ಲೈವಲ್ಲಿ $1058, $1067. ಇನ್ನೆಷ್ಟು ಬರಬೇಕು ನಮಗೆ? ಆಲ್ಮೋಸ್ಟ್ ಒಂದು 250 ಬಂತಂದರೆ ಮುಗಿದೋಗುತ್ತೆ ಈ ಟ್ರೇಡ್. ಕರೆಕ್ಟಾ? ನೋಡಿ ನೀವೇ ಗಮನಿಸ್ತಾ ಇದ್ದೀರಲ್ಲ, ಲೈವ್ ಮಾರ್ಕೆಟಲ್ಲಿ ನೋಡಿ ತಾಳ್ಮೆ ಇರಬೇಕು. ಇದಕ್ಕೆಲ್ಲನೂ ಮಾಡಬೇಕಂದ್ರೆ ತಾಳ್ಮೆ ಇರಬೇಕಾಗತ್ತೆ. ನೋಡಿ ಇಲ್ಲಿ ಇವಾಗ ಕರೆಂಟ್ ಎಷ್ಟು ಓಡ್ತಾ ಇದೆ? 1205 ಪಾಯಿಂಟ್. ಓಕೆನಾ? ಇನ್ನೆಷ್ಟು ಬರಬೇಕು? ಇನ್ನೊಂದು 130 ಅಥವಾ 140 ಪಾಯಿಂಟ್ಸ್ ಬಂತಂದರೆ ಆಲ್ಮೋಸ್ಟ್ ಈ ಒಂದು ಟಾರ್ಗೆಟು ರೀಚ್ ಆಗುತ್ತೆ. ನಮ್ಮ ಒಂದು ಅನಾಲಿಸಿಸು ಯಾವಾಗಲೂ ಕೂಡ ಪರ್ಫೆಕ್ಟಾಗಿರುತ್ತೆ. ಯಾವಾಗಲೂ ಕೂಡ ಪರ್ಫೆಕ್ಟಾಗಿರುತ್ತೆ. ಬೆಗ್ ಪ್ಲೇಯರ್ಸ್ ಜೊತೆ ಇರುತ್ತೆ. ನಾರ್ಮಲ್ ಪ್ಲೇಯರ್ಸ್ ಜೊತೆ ಯಾರ ಜೊತೆನೂ ಇರಲ್ಲ, ಬೆಗ್ ಪ್ಲೇಯರ್ಸ್ ಜೊತೆ ಇರುತ್ತೆ. ಇದನ್ನು ತಿಳ್ಕೊಂಡವರೇ ಜ್ಞಾನಿಗಳು ಅಂತ ಕರಿತೇವೆ. ಓಕೆನಾ? ಇದನ್ನೆಲ್ಲ ನಾವು ತಿಳ್ಕೊಂಡು ವರ್ಕ್ ಮಾಡಬೇಕಾಗತ್ತೆ. ವರ್ಕ್ ಮಾಡಲಿಲ್ಲ ಅಂದರೆ ತುಂಬಾ ಕಷ್ಟ ಆಗಿಬಿಡುತ್ತೆ, ತುಂಬಾ ಕಷ್ಟ ಆಗುತ್ತೆ. ಆಲ್ಮೋಸ್ಟ್ ನಿಯರ್ ಟು ದಿ ಟಾರ್ಗೆಟ್ ಹತ್ರ ಬರ್ತಾಯಿದೆ. ಇನ್ನೆಷ್ಟು ಬರಬೇಕು? 1203 ಪಾಯಿಂಟ್. ಇನ್ನೊಂದು 130 ಪಾಯಿಂಟ್ ಬಂತಂದರೆ ಟಾರ್ಗೆಟ್ ಅಂತೂ ರೀಚ್ ಆಗೇ ಆಗುತ್ತೆ. ಸ್ಟ್ರಾಟಜಿ ಪರ್ಫೆಕ್ಟಾಗಿತ್ತಂದರೆ ಟಾರ್ಗೆಟ್ ಅಂತೂ ರೀಚ್ ಆಗಿರುತ್ತೆ. ನೀವೆಲ್ಲ ಫ್ರೀ ಟೆಲಿಗ್ರಾಮಲ್ಲೂ ನೋಡ್ತಾ ಇದ್ದೀರಿ. ನಮ್ಮ ಪ್ರೀಮಿಯಮ್ ನಮ್ಮ ಸ್ಟೂಡೆಂಟ್ಗಳಿಗಂತೂ, ಮೆಂಟರ್ಶಿಪ್ ಸ್ಟೂಡೆಂಟ್ಗಳಿಗಂತೂ ಕೊಡ್ತಾನೆ ಇರ್ತೀವಿ. ಏನಕ್ಕೆ, ರೀಸನ್ ಏನು, ಎಲ್ಲ ಪ್ರತಿಯೊಂದನ್ನು ಅವರೇ ಕಂಡುಹಿಡಿತಾ ಇದ್ದಾರೆ. ಓಕೆನಾ? ಯಾರ್ಯಾರು ಮೆಂಟರ್ಶಿಪ್ ಸ್ಟೂಡೆಂಟ್ಗಳು ಕಂಡುಹಿಡಿತಿದ್ದೀರಾ ಇಲ್ವಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಮ್ಮ ಸ್ಟೂಡೆಂಟ್ಗಳದು ಮೆಂಟರ್ಶಿಪ್ ಸ್ಟೂಡೆಂಟ್ಗಳಿಗೆ ಮಾತ್ರ ಇದು ಗೊತ್ತಿರುತ್ತೆ, ಬೇರೆಯವ್ರಿಗೆ ಯಾರಿಗೂ ಗೊತ್ತೂ ಇರೋದಿಲ್ಲ. ಇನ್ನು ಎಷ್ಟು ಬರಬೇಕು? ತುಂಬಾ ಕಮ್ಮಿ ಇದೆ ಬರೋದು. ಇನ್ನೊಂದು 100 ಪಾಯಿಂಟ್ ಬಂತಂದ್ರೂ ಮುಗೀತು. ಬರಲ್ವಾ? ಇನ್ನು ನೋಡಿ ಇಷ್ಟೇ ಬಂದಿದೆ, ಇನ್ನು ಅಷ್ಟು ಬರಲ್ವಾ? ಇಷ್ಟು ಖಂಡಿತ ಬಂದೇ ಬರುತ್ತೆ. ಲೈವಲ್ಲಿ ಪ್ರತಿಯೊಂದು ಕ್ಷಣನೂ ಕೂಡ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀವಿ. ಪ್ರತಿಯೊಂದು ಪ್ರೈಸ್ ಲೆವೆಲ್ಲು, ಪ್ರೈಸ್ ಮೊಮೆಂಟಮ್ ಹೆಂಗಿದೆ, ಪ್ರೈಸ್ ಯಾವ ಥರ ಬಿಹೇವ್ ಮಾಡ್ತಾ ಇದೆ, ನಮ್ಮ ಟಾರ್ಗೆಟ್ಗೆ ಹೋಗುತ್ತಾ ಇಲ್ವಾ ಅನ್ನೋದು ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇರ್ತೀವಿ. ನೋಡಿ ಯಾವ ಥರ ನಾವು ಪ್ರೈಸನ್ನು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಲೈವಲ್ಲಿ. ನೋಡಿ ಟೈಮನ್ನು ಕೂಡ 11:13 ಆಗ್ತಾ ಇದೆ. ಓಕೆನಾ? ನೋಡಿ ಇಲ್ಲಿ 1372. ಇವಾಗ ನಮಗೆ ಆಲ್ಮೋಸ್ಟ್ 1300 ಪಾಯಿಂಟ್ ಆಲ್ರೆಡಿ ನಮಗೆ ಇಂದ ಮನಿ ಇದೆ. ಓಕೆನಾ? ಇಂದ ಮನಿ ಇದೆ 1300 ಪಾಯಿಂಟು. ಇನ್ನೊಂದು 72 ಪಾಯಿಂಟ್ ಬರಬೇಕು. ಟೈಮ್ ಬಂದು 11:13. 11:13. ನೋಡಿ ಬಂಧುಗಳೇ, ಬಿಗ್ ಪ್ಲೇಯರ್ಸ್ ಜೊತೆ ಹೋಗಿರುವಂಥ ಒಂದು ಕಾನ್ಸೆಪ್ಟ್ ಇದು. ಓಕೆನಾ? ಸ್ಟ್ರಾಟಜಿ ಬೇರೆ, ಕಾನ್ಸೆಪ್ಟು. ಬಿಗ್ ಪ್ಲೇಯರ್ಸು ಯಾವ ಥರ ಎಲ್ಲರನ್ನೂ ಯಾಮಾರಿಸಿ ಯಾವ ಥರ ಅವರು ಟ್ರೇಡ್ನ ಅಚೀವ್ ಮಾಡ್ಕೊತಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ನ ಲೈವಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಲೈವ್ ಮಾರ್ಕೆಟಲ್ಲಿ ಮಾತ್ರ ನಮ್ಮ ಕನ್ನಡಿಗರಿಗೆ ಶೇರ್ ಮಾರ್ಕೆಟ್ ಬಗ್ಗೆ ಸತ್ಯನ ತಿಳ್ಕೊಬೇಕು. ನಮ್ಮ ಕನ್ನಡಿಗರು ಶೇರ್ ಮಾರ್ಕೆಟ್ ಬಗ್ಗೆ ಸತ್ಯನ ತಿಳ್ಕೊಬೇಕು. ಆ ಸತ್ಯನ ತಿಳಿಸ್ಕೊಡೋದೇ ನಮ್ಮ ಒಂದು ಉದ್ದೇಶ. ಓಕೆನಾ? ಆ ಒಂದು ಉದ್ದೇಶ ಆಗಿರೋದಕ್ಕೆ ಲೈವ್ ಮಾರ್ಕೆಟಲ್ಲಿ ಕುಂತ್ಕೊಂಡು ಅನಾಲಿಸಿಸ್ನ ಮಾಡ್ತಾ ಇರೋದು. ಯಾವುದೇ ಕಾರಣಕ್ಕೂ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಮಾಡೋದಕ್ಕೆ ಔಟ್ ಆಫ್ ಅಶೋಕ್ ಅವರು ಮುಂದೆ ಬರೋದಿಲ್ಲ. ಓಕೆ? ಓನ್ಲಿ ಲೈವ್ ಮಾರ್ಕೆಟ್ ರಿಪೋರ್ಟ್
ಯಾವುದೇ ಕಾರಣಕ್ಕೂ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಮಾಡೋದಿಲ್ಲ. ಓಕೆನಾ? ಈ ಪಾಯಿಂಟಿಂದ ಅನಾಲಿಸಿಸ್ ಮಾಡಿದ್ದೀವಿ. ಪ್ರತಿಯೊಂದು ಇನ್ಫಾರ್ಮೇಷನ್ನ ಆಪರ್ಚುನಿಟಿಯಾಗಿ ಅದನ್ನು ಕನ್ವರ್ಟ್ ಮಾಡ್ಕೊತೀವಿ ನಾವು. ಇನ್ಫಾರ್ಮೇಷನ್ ಇಂಪಾರ್ಟೆಂಟ್. ಯಾವ ಥರ ಇನ್ಫಾರ್ಮೇಷನ್ನ ನಾವು ಎಲ್ಲನೂ ಕಲೆಕ್ಟ್ ಮಾಡ್ಕೊತೀವಿ ಮಾರ್ಕೆಟಿಂದ, ಅಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ಈ ಒಂದು ಟಾರ್ಗೆಟ್ನ ಬಿಗ್ ಪ್ಲೇಯರ್ಸ್ ಜೊತೆ ರೀಚ್ ಮಾಡ್ಕೊಬೇಕಾಗುತ್ತೆ. ಬಿಗ್ ಪ್ಲೇಯರು ಸೈಲೆಂಟಾಗಿ ಮಾರ್ಕೆಟ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದೇ ರೀತಿ ನಮ್ಮ ಕನ್ನಡಿಗರು ನೋಡಿ 1363 ಬಂಧುಗಳೇ, 1363. ಇನ್ನೆಷ್ಟು ಬರಬೇಕು? 1372ಕ್ಕೆ ಎಷ್ಟು ಬರಬೇಕು? ಇನ್ನು ಜಸ್ಟ್ 11.9 ಪಾಯಿಂಟ್ ಬರಬೇಕು. ಓಕೆನಾ? 1372 ನೋಡಿ ಇಲ್ಲಿ 1372 ಟಾರ್ಗೆಟ್ ಡನ್ ಅಂಡರ್ಸ್ಟ್ಯಾಂಡ್. ಲೈವ್ ಮಾರ್ಕೆಟಲ್ಲಿ 1372 ಪಾಯಿಂಟ್ ಲೈವ್ ಮಾರ್ಕೆಟಲ್ಲಿ ಬಂಧುಗಳೇ ಕ್ಲಿಯರ್ ಟಾರ್ಗೆಟ್ ಡನ್ ಅಂಡರ್ಸ್ಟ್ಯಾಂಡ್. ಇದು ಬಿಗ್ ಪ್ಲೇಯರ್ ಎಂಟ್ರಿ ಆಗುವಂಥ ಜಾಗಗಳು. ಅರ್ಥ ಆಗ್ತದೆಯಾ? ಯಾವ ಥರ ನಮ್ಮ ಟಾರ್ಗೆಟನ್ನು ರೀಚ್ ಆಗಿದೆ, ಭಾಳ ಖುಷಿ ಆಗುತ್ತೆ. ಯಾವಾಗ ನಾವು ಅಚೀವ್ಮೆಂಟ್ ಮಾಡ್ತೀವಿ ಆವಾಗ ಭಾಳ ಖುಷಿ ಆಗುತ್ತೆ. ಇದೆಲ್ಲ ನಮ್ಮ ಕನ್ನಡಿಗರಿಗೋಸ್ಕರ. ಓಕೆನಾ? ಎಂಥ ಒಂದು ಸಂತೋಷದ ಅನುಭವ ಆಗುತ್ತೆ ಅಂದರೆ, ಯಾವಾಗಲೂ ನೀವು ಅನಾಲಿಸಿಸ್ ಪರ್ಫೆಕ್ಟಾಗಿ ಮುಂಚೆನೇ ಅನಾಲಿಸಿಸ್ ಮಾಡಿ ಇಟ್ಕೊತೀರಲ್ಲ, ಅದು ಯಾವಾಗಲೂ ನಿಮ್ಮನ್ನು ಕಾಪಾಡುತ್ತೆ. ಏನಾಗುತ್ತೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಈವಾಗಲೇ ಮಾಡಿ ಇಟ್ಕೊತೀರಲ್ಲ, ದಟ್ ಈಸ್ ಎ ನಾಲೆಡ್ಜ್. ಆ ನಾಲೆಡ್ಜ್ಗೆ ಯಾರೂ, ಆ ಒಂದು ವಿದ್ಯೆಗೆ ಯಾರೂ ಕೂಡ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ವಿದ್ಯೆ ಅನ್ನೋದು ಪಡ್ಕೊಬೇಕು, ಕೆಲವರಿಂದ ಕಿತ್ಕೊಬೇಕಾಗುತ್ತೆ. ಆಯಿತಾ? ಅದು ನಮ್ಮ ಹತ್ರ ದುಡ್ಡಿದ್ದ ತಕ್ಷಣ ಬರೋದಿಲ್ಲ. ಅದರ ಬಗ್ಗೆ ಇನ್ವಾಲ್ವ್ಮೆಂಟ್ ಇದ್ದಾಗ ಮಾತ್ರ. ನೋಡಿ, ಟೈಮ್ ಬಂದು 11:18 ಆಗ್ತಾಯಿದೆ ರಾತ್ರಿ. ಆದ್ರೂ ಕೂಡ ನಮ್ಮ ಕನ್ನಡಿಗರಿಗೋಸ್ಕರ ಇಷ್ಟೆಲ್ಲನೂ ನಮ್ಮ ಕನ್ನಡಿಗರು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲನೂ ಮಾಡ್ತಾ ಇದ್ದೀವಿ. ಇದನ್ನು ನಮ್ಮ ಕನ್ನಡಿಗರು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಲೈವ್ ಸೆಷನ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ, ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಲೈವ್ ಟ್ರೇಡ್ನ ಇನ್ಫಾರ್ಮೇಷನ್, ಟೆಕ್ನಿಕಲ್ ಅನಾಲಿಸಿಸ್, ತಂತ್ರಗಾರಿಕೆನ ಯಾವ ಥರ ಉಪಯೋಗಿಸಿದ್ದೀವಿ ನಮ್ಮ ತಂತ್ರಗಾರಿಕೆನ ಇಲ್ಲಿ. ಓಕೆನಾ? ತಂತ್ರಗಾರಿಕೆ ಇದು. ತಂತ್ರಗಾರಿಕೆಯಲ್ಲಿ ಇನ್ನೇನಿದು? ನಮ್ಮ ಒಂದು ತಂತ್ರಗಾರಿಕೆಯನ್ನು ಯಾವ ಥರ ಉಪಯೋಗಿಸಿ ಈ ಒಂದು ಟಾರ್ಗೆಟ್ನ ರೀಚ್ ಮಾಡಿದ್ದೀವಿ ಅನ್ನೋದನ್ನ ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬುವುದಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ.